ನಮ್ಮ ಮೆಟ್ರೋ ಯೆಲ್ಲೋ ಮಾರ್ಗ ಲೋಕಾರ್ಪಣೆ ಮಾಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆಯನ್ನ ತೋರಿಸುವ ಮೂಲಕ ಮೆಟ್ರೋದಲ್ಲಿ ಪ್ರಯಾಣ. ಪ್ರಧಾನಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಂಸದರು ಸಾಥನ್ನು ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಹಸಿರು ನಿಶಾನೆಯನ್ನ ತೋರಿಸುವ ಮೂಲಕ ಮೆಟ್ರೋದಲ್ಲಿ ಪ್ರಯಾಣ. ಮೋದಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಂಸದರು ಸಾಥ್. ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ, ವಿ ಸೋಮಣ್ಣ ಭಾಗಿಯಾಗಿದ್ರು. ಒಟ್ಟು 16 ನಿಲ್ದಾಣಗಳನ್ನ ಹೊಂದಿರುವಂತಹ ಹೊಸ ಹಳದಿ ಮಾರ್ಗ ಆರ್ವಿ ರಸ್ತೆ ಟು ಬೊಮ್ಮಸಂದ್ರ ನಡುವಿನ ಪ್ರಯಾಣ ಇದೀಗ ಮತ್ತಷ್ಟು ಸುಲಭ. ಬರೋಬ್ಬರಿ ರೂಪಾಯಿ 5,056 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿರುವಂತಹ ಮೆಟ್ರೋ. 3ನೇ ಹಂತದ ಮೆಟ್ರೋ ಕಾಮಗಾರಿಕೆಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ. ಆರೆಂಜ್ ಲೈನ್ ಕಾಮಗಾರಿಕೆಗೆ ಅಡಿಗಲ್ಲು ಹಾಕಿರುವಂತಹ ನಮ್ಮ ಐಐಐಟಿ ಈ ಒಂದು ಸಭಾಂಗಣದಲ್ಲಿ ಹೊಸ ಮೆಟ್ರೋ ಮಾರ್ಗಕ್ಕೆ ಶಂಕುಸ್ಥಾಪನೆ. ಇಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಐಐಐಟಿ ಈ ಒಂದು ಸಭಾಂಗಣದಲ್ಲಿ ಕಾಮಗಾರಿಗೆ ಚಾಲನೆ. ರೂಪಾಯಿ 15,611 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವಂತಹ ಹೊಸ ಕಿತ್ತಳೆ ಮಾರ್ಗ ಹೆಬ್ಬಾಳದ ಕೆಂಪಾಪುರದಿಂದ ಜೆಬಿ ನಗರದ 4ನೇ ಹಂತವನ್ನು ಕೂಡ ಸಂಪರ್ಕ ಮಾಡುವಂತಹ ಕಿತ್ತಳೆ ಮಾರ್ಗ. ಹೊಸಹಳ್ಳಿ ಹಾಗೂ ಕಡಬಗೆರೆ ಅಲ್ಲಿವರೆಗೂ ಕೂಡ ಸಂಪೂರ್ಣವಾಗಿ ಸಂಪರ್ಕವನ್ನ ಕಲ್ಪಿಸಿಕೊಡುತ್ತೆ ಈ ಒಂದು ಕಿತ್ತಳೆ ಮಾರ್ಗ. ವೀಕ್ಷಕರು, ಈಗ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಹಸಿರು ನಿಶಾನೆಯನ್ನ ತೋರಿಸಿ ಆ ಒಂದು ಮೆಟ್ರೋಗೆ ಚಾಲನೆಯನ್ನು ನೀಡಿರುವಂಥದ್ದು. ಅಕ್ಕಪಕ್ಕದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ವಿ ಸೋಮಣ್ಣ ಎಲ್ಲರೂ ಕೂಡ ಕಾಣ್ತಾ ಇದ್ದಾರೆ. ಸೊ ಈಗ ಕಿತ್ತಳೆ ಮಾರ್ಗ ಏನಿದೆ ಅದು ಓಡಾಡಲಿಕ್ಕೆ ಸೂಕ್ತ ಅಂತ ಹೇಳಿ ಈಗ ಮೋದಿ ಅವರು ಡಿಕ್ಲೇರ್ ಮಾಡಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಇದನ್ನ ಮೂಲಕ ಮೆಟ್ರೋ ಪ್ರಯಾಣವನ್ನು ಮಾಡಬಹುದು. ಸಿಎಂ ಸಿದ್ದರಾಮಯ್ಯ ಅವರು, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತು ಹಲವಾರು ಸಂಸದರು ಕೂಡ ಸಾಥನ್ನ ನೀಡಿರುವಂಥದ್ದು. ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ, ವಿ ಸೋಮಣ್ಣ ಅವರು ಭಾಗಿಯಾಗಿದ್ದು ಒಟ್ಟು 16 ನಿಲ್ದಾಣಗಳನ್ನು ಹೊಂದಿರುವಂತಹ ಈ ಒಂದು ಹಳದಿ ಮಾರ್ಗ ಆರ್ವಿ ರಸ್ತೆ ಟು ಬೊಮ್ಮಸಂದ್ರದ ನಡುವಿನ ಪ್ರಯಾಣ ಈಗ ಮತ್ತಷ್ಟು ಸುಲಭವನ್ನ ಮಾಡಿಕೊಟ್ಟಿದೆ. ಬರೋಬ್ಬರಿ ರೂಪಾಯಿ 5,056 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮೆಟ್ರೋ 3ನೇ ಹಂತದ ಮೆಟ್ರೋ ಕಾಮಗಾರಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಈ ರೀತಿಯಾಗಿ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ. ಐಐಐಟಿ ಈ ಒಂದು ಸಭಾಂಗಣದಲ್ಲಿ ಹೊಸ ಮೆಟ್ರೋ ಮಾರ್ಗಕ್ಕೆ ಸ್ಥಾಪನೆಯನ್ನ ಮಾಡಲಾಗಿದ್ದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಐಐಐಟಿ ಈ ಒಂದು ಸಭಾಂಗಣದಲ್ಲಿ ಕಾಮಗಾರಿಕೆಗೆ ಚಾಲನೆಯನ್ನ ನೀಡಲಾಯಿತು. ಟೋಟಲ್ ಬಜೆಟ್ ಬಂದ್ಬಿಟ್ಟು ರೂಪಾಯಿ 15,611 ಕೋಟಿ ರೂಪಾಯಿ. ಒಂದು ವಿಚಾರ ಹೇಳಬೇಕು, ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ ಅಂತ ಹೇಳಿ ಸಾಕಷ್ಟು ಕಡೆಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದ್ದು ಸರ್ಕಾರ. ಈಗ ಆ ಒಂದು ಹೈ ಅಲರ್ಟ್ನಲ್ಲಿ ನರೇಂದ್ರ ಮೋದಿ ಅವರು ಆಗಮಿಸಿ ಹಸಿರು ನಿಶಾನೆಯನ್ನ ತೋರಿಸಿರುವಂಥದ್ದು ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಯಾರೆಲ್ಲ ಭಾಗಿಯಾಗಿದ್ರು ಅಂತಂದ್ರೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ತೇಜಸ್ವಿ ಸೂರ್ಯ, ಸಾಕಷ್ಟು ಜನ ಈ ಒಂದು ಪ್ರಯಾಣದಲ್ಲಿ ಸಾಥನ್ನ ನೀಡಿರುವಂಥದ್ದು. ನಮ್ಮ ಒಂದು ಕರ್ನಾಟಕದ ಕಲೆಯನ್ನು ಕೂಡ ಪ್ರದರ್ಶನ ಮಾಡುವಂತಹ ಕೆಲಸವನ್ನ ಆ ಒಂದು ಸಂದರ್ಭದಲ್ಲಿ ಮಾಡಿದ್ದಾರೆ. ಹಾಗೂ ಒಂದಿಷ್ಟು ಜನ ಮೋದಿಯವರನ್ನ ನೋಡ್ಲಿಕ್ಕೆ ಅಂತ ಬಂದಿದ್ರು, ಅವರು ಕೂಡ ಆರಾಮಾಗಿ ಹಾಯಾಗಿ ಮೋದಿ ಅವರನ್ನು ನೋಡ್ಕೊಂಡು ಹೋಗಿದ್ದಾರೆ. ಹಾಗೆ ಇನ್ನು ಪ್ರಯಾಣದ ವಿಚಾರಕ್ಕೆ ಬರುವುದಾದ್ರೆ ಈ ಒಂದು ಪ್ರಯಾಣ ಮಕ್ಕಳ ಜೊತೆಯಲ್ಲಿ ಮಾಡಿರುವಂತಹ ಪ್ರಯಾಣವಾಗಿದೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.